ನಮ್ಮನ್ನ ಇದೇ ರೀತಿಯಾಗಿ ಬಿಂಬವನ್ನು ಕೆತ್ತಿ ನೀನು ಒಂದು ಹಡಗಲ್ಲಿ ಹಾಕಿ ಬಿಡು, ಆ ಹಡಗು ಎಲ್ಲೋಗಿ ಸೇರುತ್ತೋ ಆ ಜಾಗದಲ್ಲಿ ನಮ್ಮನ್ನ ಪ್ರತಿಷ್ಠಾಪನೆ ಮಾಡು. ಎಲ್ರಿಗೂ ನಮಸ್ಕಾರ. ಐತಿಹ್ಯ ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರುವಂತಹದ್ದು ಕುಂದಾಪುರದ ಮರವಂತೆಯಲ್ಲಿರುವಂಥ 800 ವರ್ಷಗಳ ಇತಿಹಾಸ ಹೊಂದಿರುವಂಥ ಒಂದು ಅದ್ಭುತ ದೇವಾಲಯ. ಒಂದು ಕಡೆ ಸೌಪರ್ಣಿಕಾ ನದಿ, ಹಾಗೆ ಇನ್ನೊಂದು ಕಡೆ ಅರಬ್ಬಿ ಸಮುದ್ರ. ಇವೆರಡರ ನಡುವೆ ಕಾಣಸಿಗುವಂಥದ್ದು ಈ ದೇವಾಲಯ. ನಾನು ಇವಾಗ ನಿಮಗೆ ಪರಿಚಯಿಸ್ತಾ ಇರುವಂಥ ದೇವಸ್ಥಾನ ಶ್ರೀ ಮಹಾರಾಜ ಸ್ವಾಮಿ ವರಹ ಸ್ವಾಮಿ ದೇವಸ್ಥಾನ ಮರವಂತೆ. ಬನ್ನಿ, ದೇವಸ್ಥಾನದ ಹಿನ್ನೆಲೆ ಹಾಗೂ ಅದರ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಐತಿಹ್ಯ ಏನ್ ಹೇಳುತ್ತೆ ಕೇಳೋಣ ಬನ್ನಿ. वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸು. ನಮಸ್ಕಾರ. ಇದು ಮಹಾರಾಜ ಸ್ವಾಮಿ ಶ್ರೀ ವರಹ ದೇವಸ್ಥಾನ ಅಂತ. ಇಲ್ಲಿ ಒಂದೇ ಗರ್ಭಗುಡಿ, ಅಂದರೆ ಒಂದೇ ಪಂಚಾಂಗದ ಮೇಲೆ 3 ಗುಡಿ ಇರೋದು ಇಲ್ಲಿ ವಿಶೇಷ. ನಿಮಗೆಲ್ಲೂ ಈ ರೀತಿ ಸಿಗೋದಿಲ್ಲ. ಮೊದಲನೇದು ವರಾಹ, ಎರಡನೇದು ವಿಷ್ಣು, ಮೂರನೇದು ನರಸಿಂಹಮೂರ್ತಿ. ಆದರೆ ಇಲ್ಲಿನ ಜನಪದರು ಏನಿದ್ದಾರೆ, ಇಲ್ಲಿನ ಜನ ವರಾಹ ಸ್ವಾಮಿಯನ್ನು ತುಂಬ ನಂಬ್ಕೊಂಡಿದ್ದಾರೆ. ಇದನ್ನು ಮಾರಸ್ವಾಮಿ ಅಂತ ಕರೀತಾರೆ. ಮಾರಸ್ವಾಮಿ ಅನ್ನೋದು ಮಹಾರಾಜ ಸ್ವಾಮಿ ಅನ್ನೋದೊಂದು ಗ್ರಾಮ್ಯ ರೂಪ. ಮಾರಸ್ವಾಮಿ ಕೊನೆಗೆ ಅದು ಮಾಸ್ವಾಮಿ ಅಂತಾಗಿದೆ. ಆದರೆ ಇದಕ್ಕೆ ಮಹಾರಾಜ ಸ್ವಾಮಿ ಅಂತ ಕರೀಲಿಕ್ಕೆ ಕಾರಣ ಏನು ಅಂದರೆ, ಹಿಂದೆ ಒಬ್ಬ ರಾಜ ಇದ್ದ. ಅವನೇನು ಮಾಡ್ತಾನೆ ಅಂದರೆ, ತನ್ನ ಒಂದಿಷ್ಟು ವ್ಯಾಪಾರಸ್ಥರೊಡನೆ ಬೇರೆ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಹೋಗಿರ್ತಾನೆ. ಹೋಗಬೇಕಿದ್ರೆ ಅವನ ಹೆಂಡತಿ ಬಸ್ರಿ ಆಗಿರ್ತಾಳೆ. ಅದು ಅವನಿಗೆ ತಿಳಿದಿರೋದಿಲ್ಲ ತನ್ನ ಹೆಂಡತಿ ಬಸ್ರಿ ಅಂತ. ಅವನು ಹೋಗಿರ್ತಾನೆ. ಹೋಗಿ ಬೇರೆ ಬೇರೆ ಒಂದು ಅನಾನುಕೂಲವಾಗಿ ಸಮಸ್ಯೆಗಳಾಗಿ ಆತ ಬರಬೇಕಿದ್ರೆ 16-17 ವರ್ಷ ಸಮಯವನ್ನು ಕಳೆದಿರ್ತಾನೆ. ಆತ ಬರ್ತಾನೆ ಅರಮನೆಗೆ. ಆಮೇಲೆ ತನ್ನ ಶಯನ ರೂಮಿಗೆ ಹೋಗಬೇಕಿದ್ರೆ ಏನಾಗತ್ತೆ, ಆ ಪಲ್ಲಂಗದ ಮೇಲೆ ಒಬ್ಬ ತರುಣ ಮಲ್ಕೊಂಡಿರ್ತಾನೆ. ಈತನಿಗೆ ಸಿಟ್ಟು ಬಂದ್ಬಿಡುತ್ತೆ. ಇದೇನೋ ನನ್ನ ಹೆಂಡತಿ ಜೊತೆಗೇನು ಅಕ್ರಮ ಸಂಬಂಧ ಇರುವಂಥ ಹುಡುಗ ಇರಬೇಕು, ಇವನು ತರುಣ ಇರಬೇಕು ಅಂತ ಸಿಟ್ಟಿನಿಂದ ಏನು ಮಾಡ್ತಾನೆ, ತಾನು ಆ ತರುಣನನ್ನು ಕೊಂದು ಬಿಡ್ತಾನೆ. ಒಂದು 16-17 ವರ್ಷದ ತರುಣ ಹಾಸಿಗೆಯಲ್ಲಿ ಹೆಣವಾಗಿ ಬಿದ್ದಿರ್ತಾನೆ. ಈಗ ರಾಜನ ಹೆಂಡತಿ ಬರ್ತಾಳೆ. ಅವಳು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನೀನು ಕೊಂದಿರೋದು ನಮ್ಮ ಮಗ ಅಂತ ಹೇಳ್ತಾನೆ. ಈಗ ರಾಜನಿಗೆ ತುಂಬ ಆಘಾತ ಆಗತ್ತೆ. ಆ ಒಂದು ಪ್ರಾಯಶ್ಚಿತ್ತಾರ್ಥವಾಗಿ ಆತ ಏನು ಮಾಡ್ತಾನೆ, ತನ್ನ ಕುಲಪುರೋಹಿತರು ಹಾಗೂ ಜ್ಯೋತಿಷಿಗಳನ್ನು, ತಮ್ಮ ಮನೆ ಹಿರಿಯವರನ್ನೆಲ್ಲ ಸೇರಿಸಿ ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಪಾಪದ ಪರಿಹಾರಾರ್ಥವಾಗಿ ನೀನು ತೀರ್ಥಯಾತ್ರೆಯನ್ನು ಮಾಡು ಅಂತ ಅಲ್ಲಿ ಹೇಳ್ತಾರೆ. ಅವನು ಹಾಗೆ ತೀರ್ಥಯಾತ್ರೆ ಮಾಡ್ತಾ 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 ಗೋಕರ್ಣಕ್ಕೆ ಬರ್ತಾನೆ. ಆವಾಗ ಅವನಿಗೊಂದು ಸ್ವಪ್ನ ಬೀಳುತ್ತೆ. 3 ಮೂರ್ತಿಗಳು ಈಗ ಇರುವಾಗೆ ವರಾಹ, ನರಸಿಂಹ ಹಾಗೂ ವಿಷ್ಣುವಿನ ರೂಪದಲ್ಲಿ 3 ಮೂರ್ತಿಗಳು ಆತನಿಗೆ ಸ್ವಪ್ನ ಸಾದೃಶ್ಯವಾಗಿ ಏನು ಹೇಳ್ತಾವೆ ಅಂದರೆ, ನಮ್ಮನ್ನು
ಇದೇ ರೀತಿಯಾಗಿ ಬಿಂಬವನ್ನು ಕೆತ್ತಿ ನೀನು ಒಂದು ಹಡಗಲ್ಲಿ ಹಾಕಿ ಬಿಡು, ಆ ಹಡಗು ಎಲ್ಲೋಗಿ ಸೇರುತ್ತೋ ಆ ಜಾಗದಲ್ಲಿ ನಮ್ಮನ್ನು ಪ್ರತಿಷ್ಠಾಪನೆ ಮಾಡು ಅಂತ ಆತನಿಗೆ ಸ್ವಪ್ನ ಸದೃಶ ಆಗುತ್ತೆ. ಆತ ಅಲ್ಲಿನ ಪುರೋಹಿತರನ್ನ, ಅಲ್ಲಿನ ಜ್ಯೋತಿಷಿಗಳನ್ನ ಕೇಳಿಬಿಟ್ಟು ಆ ವಿಷಯವನ್ನ ಸರಿಯಾಗಿ ಮನದಟ್ಟು ಮಾಡಿಕೊಂಡು ಹಡಗಿನಲ್ಲಿ ಆ 3 ಮೂರ್ತಿಗಳನ್ನ ಕೆತ್ತಿ ಬಿಡ್ತಾನೆ. ಹಾಗೆ ಬಿಟ್ಟಂತ ಹಡಗು ಈ ಮರವಂತೆಯ ಈ ಪ್ರದೇಶದಲ್ಲಿ ನಿಲ್ಲುತ್ತೆ. ನಿಂತ ಕಾರಣ ಮತ್ತೆ ಇಲ್ಲಿ ಅದಕ್ಕೆ ಏನು ಆ ದೇವಸ್ಥಾನ ಕಟ್ಟಲಿಕ್ಕೆ ಏನೇನು ಬೇಕು ಆ ವ್ಯವಸ್ಥೆಯನ್ನ ಮಾಡಿದ ಕಾರಣ, ಮಹಾರಾಜನ ಕಾರಣದಿಂದ ಇಲ್ಲಿ ಮಾರಸ್ವಾಮಿ ಅಂತ ಸ್ಥಾಪನೆ ಆದ ದೇವಸ್ಥಾನ ವರಾಹ ದೇವಸ್ಥಾನ, ವಿಷ್ಣು ಮತ್ತೆ ನರಸಿಂಹ ದೇವಸ್ಥಾನ. ಅದರಿಂದ ಇದಕ್ಕೆ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಇಲ್ಲೊಂದು ಉತ್ತರಕ್ಕೆ ಹೋದರೆ ಒಂದು ಗಂಗಾಧರೇಶ್ವರ ದೇವಸ್ಥಾನ ಇದೆ. ಅದು ಮೂಲ ಇಲ್ಲಿನದೇ ದೇವಸ್ಥಾನ, ಈ ಊರಿನ ದೇವಸ್ಥಾನ. ಇಂದ್ರ ಸ್ಥಾಪಿತ ಸನ್ನಿಧಾನ ಅಂತ ಒಂದು ನಂಬಿಕೆ ಇಲ್ಲಿ ಜನರಲ್ಲಿದೆ. ಅಹಲ್ಯ ಪ್ರಕರಣ ಎಲ್ಲರಿಗೂ ಗೊತ್ತಿದೆ. ರಾಮಾಯಣದಲ್ಲಿ ರಾಮನಿಂದ ಉದ್ಧಾರವಾದಂಥ ವನಿತೆ ಅಹಲ್ಯೆ. ಅವಳನ್ನ ಕಾಮಿಸಿದಾಗ ಗೌತಮ ಮಹರ್ಷಿ ಇಂದ್ರನಿಗೆ ಶಾಪವನ್ನು ಕೊಡ್ತಾನೆ. ಆ ಶಾಪದಿಂದ ಮುಕ್ತನಾಗಲಿಕ್ಕೆ ಇಂದ್ರ ಏನು ಮಾಡ್ತಾನೆ, ಇಲ್ಲಿ ಸಮುದ್ರ ಮತ್ತು ಹೊಳೆ ಇರುವಂಥ ಈ ಜಾಗದಲ್ಲಿ ಅನುಷ್ಠಾನ ಮಾಡಿ ಪೂಜೆ ಮಾಡಿ ತನ್ನ ಶಾಪದ ವಿಮುಕ್ತಿ ಆಗ್ತಾನೆ. ಪರಮೇಶ್ವರನ ಆಜ್ಞೆಯ ಅನುಸಾರ ಆತ ಇಲ್ಲಿ ಗಂಗಾಧರೇಶ್ವರ ಸಾನ್ನಿಧ್ಯವನ್ನು ಸ್ಥಾಪಿಸ್ತಾನೆ. ಇಂಥ ಪುಣ್ಯವಾದ ಭೂಮಿಯಲ್ಲಿ ವರಾಹಸ್ವಾಮಿ ದೇವಸ್ಥಾನ ಮಹಾರಾಜನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಸುಮಾರು 1800 ವರ್ಷದ ಹಿಂದಿನ ದೇವಸ್ಥಾನ, ಅಥವಾ 1800 ವರ್ಷದ ಹಿಂದೆ ರಾಜ ಇದನ್ನ ಸ್ಥಾಪನೆ ಮಾಡಿದ್ದು ಎನ್ನುವಂಥ ಒಂದು ಪ್ರತೀತಿ ಇಲ್ಲೆಲ್ಲ ಇದೆ. ಇನ್ನು ಇಲ್ಲಿಗೆ ಜನ ತುಂಬಾ ಹರಕೆ ಹೇಳ್ಕೊಳ್ಳೋದು ಮಳೆಯ ಬಗ್ಗೆ. ರೈತರಿಗೆ ಕೆಲವೊಮ್ಮೆ ಮಳೆ ಬೇಕಾಗತ್ತೆ, ಕೆಲವೊಮ್ಮೆ ಮಳೆ ಬೇಡ ಆಗತ್ತೆ. ಇಲ್ಲಿ ದೇವರು ನಂಬಿದಂಥ ರೈತರು ವರಾಹಸ್ವಾಮಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಹರಕೆಯನ್ನು ಹೇಳ್ಕೊಂತಾರೆ. ಇಲ್ಲಿ ಮಳೆ ಬರುವುದು ಮತ್ತು ನಿಲ್ಲುವುದು ಈ ದೇವರದ್ದು ಪವಾಡ ಅಂತಾನೆ ಹೇಳ್ಬೋದು. ಮತ್ತು ಕಣ್ಣಿಗೆ ಕಾಣುವಂಥ ಪವಾಡ. ಈ ಮದುವೆ ಆಗಬೇಕು, ಏನೋ ಫಂಕ್ಷನ್ ಆಗಬೇಕು, ತುಂಬಾ ಮಳೆ ಬರುವಂತ ಸಾಧ್ಯತೆ ಇದೆ ಅಂದಾಗ ಈ ದೇವರಿಗೆ ಹೇಳಿಕೊಂಡು ಒಂದು ಮಂಗಳಾರತಿ ಕೊಡ್ತೀನಿ ಅಂತನೋ ಹೇಳಿ ಒಂದು ಕಾಯಿಯನ್ನ ತೆಗೆದಿಟ್ರೆ, ತೆಂಗಿನಕಾಯಿಯನ್ನು ತೆಗೆದಿಟ್ರೆ ಮಳೆ ಬರದೇ ಇರುವಂತದ್ದು. ಸುತ್ತಮುತ್ತ 100 ಮೀಟರ್ ಆ ಕಡೆ ಈ ಕಡೆ ಮಳೆ ಆದ್ರೂ ಆ ಏನು ಕಾರ್ಯಕ್ರಮ ನಡೀತೆ ಅಲ್ಲಿ ಮಳೆ ಆಗದೆ ಇರೋದು ನೋಡಿ ಬರ್ತೀವಿ. ಬೇಸಾಯಗಾರರು ತುಂಬಾ ಇನ್ನ ನಂಬ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ 3 ವರ್ಷಕ್ಕೆ ಒಂದು ಸಾರಿ ಬೇರೆ ಬೇರೆ ಊರಿನವರು, ಸುತ್ತಮುತ್ತ ಒಂದು 5-6 ಊರಿನವರು ಅಭಾರಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಭಾರಿಯ ವಿಶೇಷ ಏನಂದ್ರೆ ಹತ್ತತ್ರ ಒಂದು 30 ಬುಟ್ಟಿ ಆಗುವಷ್ಟು ಅನ್ನವನ್ನ ಸಮುದ್ರಕ್ಕೆ ಹೊಳೆಗೆ ಹಾಕ್ತಾರೆ. ಇಲ್ಲಿ ಸೌಪರ್ಣಿಕ ನದಿ ಇದೆ, ಅಲ್ಲಿ ವಿಷ್ಣು ಸಾನ್ನಿಧ್ಯ ಇದೆ ಅಂತ ದಿನ ಬಲಿಪೂಜೆ ಸಹ ಆಗತ್ತೆ. ಆ ಜಾಗದಲ್ಲಿ ಅಭಾರಿ ಅಂತ ಅನ್ನವನ್ನು ಹಾಕ್ತಾರೆ. ಸಾವಿರಾರು ಜನಕ್ಕೆ ಆ ದಿನ ಊಟವನ್ನು ಬಳಸ್ತಾರೆ, ಭೋಜನ ಸಹ ಇರುತ್ತೆ. ಇನ್ನೊಂದು, ಇಲ್ಲಿನ ಮೀನುಗಾರರಿಗೆ ತುಂಬ ಅನುಗ್ರಹ ಮಾಡುವಂಥ ದೇವರು ವರಾಹಸ್ವಾಮಿ. ಅವರು ತುಂಬ ಈ ಸ್ವಾಮಿಯನ್ನು ನಂಬಿದ್ದಾರೆ. ಪ್ರತಿ ತಿಂಗಳ ಮೊದಲನೇ ವಾರಗಳಲ್ಲಿ ಅವರು ಬಂದು ತಮ್ಮ ದೋಣಿಯ ಎಲ್ಲ ಜನರು ಒಗ್ಗಟ್ಟಾಗಿ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋಗ್ತಾರೆ. ಅವರಂತೂ ತುಂಬ ನಂಬ್ಕೊಂಡಿದ್ದಾರೆ. ಮತ್ಸ್ಯಕ್ಷಮ ಆದಾಗ ಅಥವಾ ಅವರಿಗೆ ಏನಾದ್ರು ಸಮಸ್ಯೆ ಆದಾಗ ಅವರು ದೇವರ ಹತ್ತಿರ ಮಾಮೂಲಿ ಮನುಷ್ಯರ ಹತ್ರ ಹೇಗೆ ಮಾತಾಡ್ತಾರೆ, ನಮಗೆ ಹಿಂಗೆ ಕಷ್ಟ ಇದೆ ಸ್ವಾಮಿ, ನೀನು ಸಹಾಯ ಕೊಡಬೇಕು ಅಂತ ಹೇಗೆ ನಾವು ಒಬ್ರು ಹಿರಿಯವ್ರ ಹತ್ರ ಮನುಷ್ಯನ ಹತ್ರ ಮಾತಾಡಿದ ಹಾಗೆ ಆ ಜನ ಇಲ್ಲಿ ಬಂದು ದೇವರ ಹತ್ರ ತಮ್ಮ ಸಮಸ್ಯೆಯನ್ನು ಹೇಳ್ಕೊತಾರೆ. ಆಮೇಲೆ ಅದಕ್ಕೆ ಅವರಿಗೆ ಪ್ರತಿಫಲ ಸಹ ಸಿಕ್ಕಿದ್ದು ಸಾಕ್ಷಿ ಏನಂದ್ರೆ ಅವ್ರು ತುಂಬ ಈ ದೇವ್ರನ್ನ ನಂಬ್ಕೊಂಡದ್ದೇ ಸಾಕ್ಷಿ. ಈ ರೀತಿಯಾಗಿ ಈ ಭಾಗದಲ್ಲಿ ಜನರು ನೇರವಾಗಿ ದೇವರ ಹತ್ರ ಮಾತಾಡುವಂಥ ವ್ಯವಸ್ಥೆ. ಮಂಗಳಾರತಿ ಆದಾಗ ಶೃಂಗಾರ ಹೂವನ್ನು ಏರಿಸ್ತಾರೆ, ಅದು ಪ್ರಸಾದ ಆಗಬೇಕು. ಆಗಲಿಲ್ಲ ಅಂದರೆ ಜನ ಹೇಳ್ಕೊತಾರೆ, ನಾವು ಇಂಥದ್ದು ಹಿಂದ್ಗಡೆ ಏನಾದ್ರು ಹರಕೆ ಇದ್ದರೆ ಅವ್ರಿಗೆ ನೆನಪು ಮಾಡಿಕೊಂಡು ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳಿ ಆ ಪ್ರಸಾದ ಆಗೋದು, ಅವೆಲ್ಲ ಒಂದು ರೀತಿ ಜನರಿಗೆ ತುಂಬ ಹತ್ತಿರ ದೇವರ ಒಡನೆ ತುಂಬ ಅವಿನಾಭಾವ ಸಂಬಂಧವನ್ನು ಇಲ್ಲಿ ನಾವು ಕಾಣುವುದು ಒಂದು ವಿಶೇಷ. ಇನ್ನು ಭೂಮಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದರೆ, ಉದಾಹರಣೆ ಬೇಸಾಯಗಾರರು ಇದ್ದರೆ ಹೇಳಿದ್ದೆ ನಾನು ಮೊದಲೇ, ಏನೋ ತೋಟ ಮಾಡಿರ್ತಾರೆ, ಗದ್ದೆ ಮಾಡಿರ್ತಾರೆ, ಅಲ್ಲಿ ಫಲ ಬರ್ತಾ ಇಲ್ಲ, ಏನೋ ಸಮಸ್ಯೆ ಆಗಿದೆ ಅಂದರೆ ಆ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸಿ ಆ ಮಣ್ಣನ್ನು ಪುನಃ ಹೊಲಕ್ಕೆ ಜಾಗಕ್ಕೆ ಹಾಕಿದರೆ ಅವರಿಗೆ ಸರಿಯಾದ ಪ್ರತಿಫಲ ಮತ್ತು ಏನು ಸಮಸ್ಯೆ ಇದೆ ಪರಿಹಾರ ಆಗುತ್ತೆ. ಇನ್ನು ಕೋರ್ಟಲ್ಲಿ ಯಾವುದೋ ಕೇಸ್ ಇರ್ಬೋದು, ಅಥವಾ RTCಗಳು ಬರುವಾಗ ತಮ್ಮ ಹೆಸರಿಗೆ ಆಗಬೇಕಿದ್ರೆ ಆಗುವಂಥ ಸಮಸ್ಯೆ ಇರ್ಬೋದು, ಅಥವಾ ಹಿರಿಯರಿಂದ ಬಂದಂಥ ಭೂಮಿ ತಮ್ಮ ಹೆಸರು ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ಸಮಸ್ಯೆ ಏನಿದೆ ಅಂಥದ್ದೆಲ್ಲ ಇದ್ದಾಗ ಜನ ಏನು ಮಾಡ್ತಾರೆ, ಆ ಜಾಗದ ಮಣ್ಣನ್ನು ತಂದು ಈ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ವಾಪಸ್ ತಮ್ಮ ಆ ಏನು ಸಮಸ್ಯೆ ಇದೆ ಆ ಜಾಗಕ್ಕೆ ಅದೇ ಮಣ್ಣನ್ನು ಹಾಕಿದಾಗ ಅವ್ರ ಸಮಸ್ಯೆ ಪರಿಹಾರ ಆಗುತ್ತೆ ನಂಬಿಕೆ ಇದೆ. ಅದೊಂದು ಇಲ್ಲಿನ ವಿಶೇಷ.
ತಮ್ಮ ಸಮಸ್ಯೆ ಇರುವಂಥ ಜಾಗದ ಆ ಮಣ್ಣನ್ನು ತಗೊಬಂದು ಇಲ್ಲಿ ಪೂಜೆ ಮಾಡಿಸಿ ವಾಪಸ್ ಆ ಜಾಗಕ್ಕೆ ಹಾಕೋದು. ಮನೆ ಕಟ್ಟಬೇಕಿದ್ರೆ ಮನೆ ಕಟ್ಟಕ್ಕೆ ಆರಂಭದಲ್ಲೇ ಬಂದು ಜನ ಇಲ್ಲಿ ಪೂಜೆ ಕೊಟ್ಟು ಹೋಗ್ತಾರೆ. ಆಮೇಲೆ ಕಟ್ಟಿದ್ರ ಮೇಲೆ ಬಂದು ಮತ್ತೆ ದೇವ್ರಿಗೆ ಪೂಜೆ ಕೊಡ್ತಾರೆ. ಎಷ್ಟೋ ಜನ ಮನೆ ಕಟ್ಟಬೇಕಂತ ಆಸೆ ಇರುತ್ತೆ, ಅಥವಾ ತಮಗೆ ಹಣ ಸಹ ಇಲ್ಲದೆ ಇದ್ದವರು ಸಹ ದೇವರೇ ನನಗೆ ಮನೆ ಆಗಬೇಕು ಅಂತ ಹೇಳಿದಾಗ ಪ್ರವಾಸ ಸದೃಶ್ಯವಾಗಿ ಅವ್ರಿಗೆ ಬೇರೆ ಬೇರೆ ವ್ಯವಸ್ಥಿತವಾಗಿ ಮನೆ ಕಟ್ಟಿಕೊಳ್ಳುವಂಥ ಪರಿಹಾರವನ್ನು ದೇವರು ಕರುಣಿಸಿದ್ದು ತುಂಬ ಜನರ ಬಾಯಲ್ಲಿ ಆಡ್ಮಾತಾಗಿ ಬರುತ್ತೆ. ಇನ್ನು ಕ್ಲಾಸ್ 1 ಈ PWD ಕೆಲಸಗಾರರು ಅಥವಾ ಕಾಂಟ್ರಾಕ್ಟ್ ಕೆಲಸ ಮಾಡುವವರೆಲ್ಲ ಇರ್ತಾರಲ್ಲ, ಸಾರ್ವಜನಿಕವಾಗಿ ಗುತ್ತಿಗೆದಾರರು ಏನಿದ್ದಾರೆ, ಅವ್ರದ್ದೊಂದು ಹೊಸ ಕೆಲಸ ಆರಂಭ ಆದ ಕೂಡಲೇ ಬಂದು ಈ ದೇವರಿಗೆ ಮಂಗಳಾರತಿಯನ್ನು ಕೊಟ್ಟು ಹೋಗ್ತಾರೆ. ತುಂಬ ಕೃಪಾಳು ನಮ್ಮ ದೇವರು. ಕೇವಲ 100 ರೂಪಾಯಿ ಮಂಗಳಾರತಿಗೆ ಆ ಜನ ಹೇಳದನ್ನು ಕೊಡ್ತಾರೆ ಅನ್ನೋದು ನಂಬಿಕೆ ಜನಕ್ಕಿದೆ. ಆವಾಗ ಯಾಕಂದ್ರೆ ಅವರಿಗೇನೋ ಮಳೆ ಬೇಕಾಗ್ಬೋದು, ಕೆಲವೊಮ್ಮೆ ಬೇಡ ಆಗ್ಬೋದು, ತಮಗೇನೂ ನಿರ್ವಿಘ್ನವಾಗಿ ಏನೂ ಸಮಸ್ಯೆ ಇಲ್ಲದೆ ನಮ್ಮ ಕಟ್ಟಡಕ್ಕೆ ಸಮಸ್ಯೆನೋ ಬೇರೆ ಬೇರೆ ಏನೋ ಅವರದ್ದ ಗುತ್ತಿಗೆ ಕೆಲಸ ಏನಿದೆ ಚೆನ್ನಾಗಾಗಲಿ ಅಂತ ಈ ದೇವಸ್ಥಾನಕ್ಕೆ ಬಂದು ಪ್ರತಿ ಕೆಲಸದ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗುವಂಥ ತುಂಬ ಜನ ಇದ್ದಾರೆ. ಇನ್ನು ಬೇರೆ ಬೇರೆ ವ್ಯಾಪಾರಸ್ಥರು ಸಹ ಇಲ್ಲಿ ತುಂಬ ನಂಬ್ಕೊಂಡಿದ್ದಾರೆ ದೇವರನ್ನ. ವಿಷ್ಣು ಸಾನ್ನಿಧ್ಯ ಇದೆ, ವರಾಹ ಸಾನ್ನಿಧ್ಯ ಇದೆ, ಭೂಮಿ ಹಾಗೂ ಹಣಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳಾಗದೇ ಇದ್ದವರು ಸಹ ಬಂದು ಇಲ್ಲಿ ಹೇರ್ಕೊಂಡು ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಮಕ್ಕಳಾಗಿದ್ದಂಥ ನಿದರ್ಶನ ಸಹ ತುಂಬ ಇದೆ. ಈ ರೀತಿಯಾಗಿ ಈ ದೇವರು ಬೇರೆ ಬೇರೆ ಯಾವ ಸಮಸ್ಯೆ ಇದ್ರು, ಆರೋಗ್ಯ ಸಮಸ್ಯೆ ಇರ್ಬೋದು, ಈ ಮನುಷ್ಯನಿಗೆ ಬರುವಂಥ ಸಾಮಾನ್ಯ ಏನು ಸಮಸ್ಯೆಗಳೇನಿದೆ ಅವಕ್ಕೆಲ್ಲ ಪರಿಹಾರವಾಗಿ ಈ ದೇವರ ಹತ್ರ ತುಂಬ ಜನ ಬಂದು ಹೋಗ್ತಾರೆ. ಇನ್ನೊಂದು ಇಲ್ಲಿನ ವಿಶೇಷ ಏನಂದರೆ, ಸಾಮಾನ್ಯವಾಗಿ ಎಲ್ಲ ಕಡೆ ಏಪ್ರಿಲ್ ಮೇಯಲ್ಲಿ ಗೆಂಡ ಇರ್ಬೋದು, ಜಾತ್ರೆ ಇರ್ಬೋದು, ಕರಾವಳಿ ಭಾಗದಲ್ಲಿ ಮುಗಿದು ಬಿಡುತ್ತೆ. ಮಳೆಗಾಲದಲ್ಲಿ ಯಾವ ದೇವ ಕಾರ್ಯಕ್ರಮ ಸಹ ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ಇಲ್ಲಿ ಮಳೆ ಹಬ್ಬದ ಹಾಗಿರುತ್ತೆ. ಈ ವರಹಸ್ವಾಮಿಯ ವಿಶೇಷ ಏನಂದ್ರೆ, ನಿಮಗೆ ಇಲ್ಲಿ ಕರ್ಕಾಟಕ ಅಮಾವಾಸ್ಯೆ ಅಂತ ಏನಿದೆ, ಈ ಅಮಾವಾಸ್ಯೆ ದಿನನೇ ಇಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿ ಸಾವಿರಾರು ಜನ ಬರ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಮದುವೆಯಾದಂಥ ಮದುಮಕ್ಕಳು ಏನಿದ್ದಾರೆ ಇಲ್ಲಿ ಸುತ್ತಮುತ್ತ ಒಂದು 10-15 ಊರಿನವರು ಈ ದೇವರನ್ನ ನೋಡ್ಲಿಕ್ಕೋಸ್ಕರ ಆ ದಿನ ಬಂದು ದಂಪತಿಗಳ ಸಮೇತ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮೊದಲೆಲ್ಲ ಏನಾಗಿತ್ತಂದ್ರೆ, ಈ ಹಿಂದೆಲ್ಲ ಬೇರೆ ಬೇರೆ ದಿನಗಳಲ್ಲಿ ಮದುಮಕ್ಕಳ ಜಾತಕ ಅಥವಾ ಕುಂಡಲಿ ನೋಡುವಂಥ ವ್ಯವಸ್ಥೆ ಇಲ್ಲದಂಥ ಮನೆಯವರು ಏನು ಮಾಡ್ತಿದ್ರು ಅಂದ್ರೆ, ಮದುಮಕ್ಕಳನ್ನ ಇಲ್ಲಿ ಮದುವೆ ಆಗುವಂಥ ಗಂಡು ಹೆಣ್ಣನ್ನ ಇಲ್ಲಿ ಕರ್ಕೊಂಬರ್ತಾ ಇದ್ರು, ದೇವ್ರಿಗೆ ಪೂಜೆ ಕೊಡ್ತಾ ಇದ್ರು. ದೇವ್ರ ತಲೆ ಮೇಲಿಂದ ಪ್ರಸಾದ ಆದ್ರೂ ಮಾತ್ರ ಅವ್ರಿಗೆ ಮದುವೆ ಆಗ್ತಾ ಇತ್ತು. ಇಲ್ಲ ಅಂದ್ರೆ ಇದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ರಂತ. ಅದರ ಪ್ರಭಾವ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ, ಈ ಕರ್ಕಾಟಕ ಅಮಾವಾಸ್ಯೆಯನ್ನು ನಾವು ಏನು ಹೇಳ್ತೀವಿ, ಈ ದಿನ ಏನು ಮಾಡ್ತಾರೆ ಅಂದ್ರೆ, ಜಾತ್ರೆ ದಿನ ದಂಪತಿಗಳು ಬಂದು ದೇವರಿಗೆ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಮಳೆಗಾಲದಲ್ಲಿ ಜಾತ್ರೆ ಆಗುವುದೇ ಇಲ್ಲಿನ ವಿಶೇಷ. ಇಲ್ಲಿ ಸುತ್ತಮುತ್ತ ಎಲ್ಲೂ ಮಳೆಗಾಲದಲ್ಲಿ ಜಾತ್ರೆ ಇರೋದಿಲ್ಲ. ಇದನ್ನ ಆಷಾಢಿ ತಿಂಗಳು ಅಂತ ಇಲ್ಲಿನ ಭಾಷೆಯಲ್ಲಿ ಹೇಳ್ತಾರೆ. ಸಂಕ್ರಾಂತಿಯಿಂದ ಬರುವಂತ ಆಷಾಢಿ ತಿಂಗಳು ಅಂತ ಇಲ್ಲಿ. ಈ ಆಷಾಢಿ ತಿಂಗಳ ಜಾತ್ರೆಯ ಇಲ್ಲಿನ ವಿಶೇಷ. ಮಳೆಯ ನಡುವೆ ಸಹ ಜನರು ಬಂದು ಬೆಳಿಗ್ಗೆ 3 ಗಂಟೆಗೆ ಬಂದು ಇಲ್ಲಿಂದ ಸಮುದ್ರ ಸ್ನಾನ ಮಾಡ್ತಾರೆ, ಹೊಳೆ ಸ್ನಾನ ಮಾಡ್ತಾರೆ, ಸಮುದ್ರ ಸ್ನಾನ ಮಾಡ್ತಾರೆ. ಆಮೇಲೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ತಾವು ತಂದಂಥ ಹಣ್ಣುಕಾಯನ್ನು ತೆಂಗಿನಕಾಯಿಯನ್ನು ಒಡೆಯೋದು, ಮಂಗಳಾರತಿ, ವಿವಿಧವಾದ ಸೇವೆಯನ್ನು ಸಲ್ಲಿಸಿ ಮತ್ತೆ ಅವರು ತಮ್ಮ ಮನೆಗೆ ಹೋಗ್ತಾರೆ. ಬೆಳಿಗ್ಗೆ ಒಂದು 3 ಗಂಟೆಗೆ ಆರಂಭವಾಗುವಂಥ ಇಲ್ಲಿ ಜಾತ್ರೆ ಸುಮಾರು 8-9 ಗಂಟೆವರೆಗೂ ಸಹ ಇರೋದು ಇಲ್ಲಿನ ವಿಶೇಷ.